ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪರು ಒಳ್ಳೆ ಕತೆ. ಹಂಗಲ್ಲ ಇರು, ಈಗ ಹಚ್ಚು. ಅದಕ್ಕೆ ಹೇಳೋದು ಹಿಂಗೆ ಹತ್ರಕ್ಕಿರ್ಬೇಕು. ಮಾವ, ಈ ದೀಪದ ಬೆಳಕಲ್ಲಿ ನಾನು ಹೆಂಗೆ ಕಾಣ್ತಿದ್ದೀನಿ? ನಿಜ ಹೇಳ, ಈ ದೀಪ ನಿನ್ನ ಮುಖ ನೋಡಿ, ಅಯ್ಯೋ ಶಿವನೇ, ಇವಳ ಮುಂದೆ ನಾನು ಮಂದವಾಗಿದ್ದೀನಲ್ಲ ಅಂತ ಹೇಳ್ಬೇಕು. ಆಟೊಂದು ಸಂದ ಕಾಣ್ತಿದ್ದೆ ಪಾರ್. ನೀನು ಹೇಳಿದ ಸುಳ್ಳಾಗಿದ್ರು ನೀನು ಹಾಡಿದ ಮಾತಿಷ್ಟ. ಜಗತ್ತೇ ಸುಳ್ಳಾಗಿದ್ರು ನೀನು ಮಾತ್ರ ನನಗಿಷ್ಟ. ಆ ದೇವ್ರ ಮೇಲೆ ಆಣೆ, ನಿಂಗೆ ನನ್ಕಂಡ್ರೆ ಅಷ್ಟೊಂದು ಇಷ್ಟನಾ? ಮತ್ತೆ ಹೆಣ್ಣಿನ ಸವಾಸದಿಂದ ಜೀವನ ಹಾಳಾಗುತ್ತೆ ಅಂತಾರಲ್ಲ, ಅದಕ್ಕೇನಂತೀಯ? ಬಾರು, ಈ ದೀಪ ಉರಿಬೇಕಾದ್ರೆ ಎಲ್ಲೋ ಇರೋ ಹುಳ ಈ ದೀಪದ ಬೆಳಕನ್ನ ಹುಡ್ಕೊಂಡು ಬರ್ತದೆ. ದೀಪದ ಬೆಳಕು ಹತ್ರ ಬಂದು ಮುಟ್ಟಿದ್ರೆ ನಾನು ಸುಟ್ಟೋಗ್ತೀನಂತ ಗೊತ್ತಿದ್ರು ಆ ದೀಪದ ಮೇಲಿರೋ ಆಸೆಯಿಂದ ಆ ಬೆಳಕನ್ನ ಮುಟ್ಟುತ್ತೆ. ಹಂಗೆ ಅದ್ರಾಗೆ ಭಸ್ಮ ಆಯ್ತದೆ. ಹಂಗೆ ನಾನುವೆ ನಿನ್ನ ಪ್ರೀತಿಯನ್ನು ಬೆಂಕಿ ಬಲೆಗೆ ಬಿದ್ರೂ ಅದ್ರಾಗ ಒಂಥರ ಸುಖ ಐತೆ ಪಾರು. ಯಾಕೆ ಪಾರು? ಹಬ್ಬದ ದಿನ ಒಳ್ಳೇದು ಮಾತಾಡೋ ಮಾವ, ಅದೇನದು ಭಸ್ಮ ಅಂತ ಅಲ್ಲ. ನಮ್ಮಿಬ್ರು ಪ್ರೀತಿ ಜ್ಯೋತಿ ಬೆಳಕಾಗಿರ್ಬೇಕೇ ಹೊರತು ಇನ್ನೊಬ್ರಿಗೆ ಯಾವತ್ತೂ ತೊಂದರೆ ಆಗ್ಬಾರ್ದು. ಸಾರಿ ಕಣೋ. ಪರವಾಗಿಲ್ಲ ರತ್ನ. ಏನ್ ಸಾಹೇಬ್ರು, ಮಾತಿಲ್ಲ ಕತೆ ಇಲ್ಲ, ನೋಡಿದ್ರು ನಗಲ್ಲ, ಯಾಕೆ? ಹಂಗೇನಿಲ್ಲ ರತ್ನ, ಹಬ್ಬ ಅಲ್ವೇ, ಅದಲ್ಲದೆ ದೇವಸ್ಥಾನ ಬೇರೆ, ಅದಕ್ಕೆ ಹೊಸ ಸೀರಿಯಸ್ ಆಗಿರುಮಾ ಅಂತ. ಸರಿ, ನಾನು ದೀಪ ಹಚ್ಬಿಟ್ಟು ಬರ್ತೀನಿ. ವೀರಭದ್ರನವ್ರೆ, ರಾಕ್ಷಸನಿಗೆ ಬೆಂಕಿ ಇಕ್ಸ್ಬೇಕು. ಆದಷ್ಟು ಬೇಗ ಬಂದ್ಬಿಡಿ. ನೀವಿಲ್ಲ ಅಂದ್ರೆ ಸಂದಾಕಿರಕ್ಕಿಲ್ಲ, ಆಟದಾಗ ನೀವು ಇರಲೇಬೇಕು. ಏನಪ್ಪ, ಮನುರಾಣಿ ಇನ್ನೂ ಬಂದಿಲ್ಲ, ಯಾರನ್ನಾರು ಕಳಿಸಿ ನೋಡಕ್ ಹೇಳ್ಬಾರ್ದ? ಅತ್ತೆ, ಮೊದಲೇ ವ್ರತ ಅವ್ರಿಗೆ, ಕಾಡಿಗೆ ಹೋಗಿದ್ದಾರೆ, ವ್ರತ ಮುರಿಯೋ ಹಾಗಿಲ್ಲ. ಕತ್ಲೆ ಬೇರೆ ಆಗಿದೆ, ನಿಧಾನಕ್ಕೆ ಬರ್ತಾರೆ. ಮೊದಲು ಇಲ್ಲಿ ನಡಿಬೇಕಾಗಿರೋ ಕೆಲಸ ಮಾಡೋಣ ರೀ, ಬನ್ನಿ. ಈ ಗೊಂಬೆಗೇನೆ ಬೆಂಕಿ ಹಚ್ಚೋದು. ರಾಕ್ಷಸನ್ ಯಾಕೆ ಸುಡ್ತಾರೆ? ಕತ್ಲೆನ ಸರಿಸ್ಬೇಕು, ಬೆಳಕಿನ ತರಬೇಕು. ಸಲಿ ಇನ್ನೊಂದು ಒಳ ಅರ್ಥ ಏನಂದ್ರೆ, ನಮ್ಮೊಳಗಿರೋ ಕೆಟ್ಟತನನೇ ಆ ರಾಕ್ಷಸ, ಅಥವಾ ಕತ್ಲು ಅಂತಾನು ಹೇಳ್ಬೋದು. ಆ ಕತ್ಲನ್ನ ಹೋಗಿಸ್ಬೇಕು ಅಂತಂದ್ರೆ ಬೆಂಕಿ ಅನ್ನೋ ಬೆಳಕು ಅಥವಾ ಒಳ್ಳೆತನ ಬರಬೇಕು. ಸೊ ಒಳ್ಳೆತನದಿಂದ ಕೆಟ್ಟತನನ ನಾಶ ಮಾಡೋದೇ ಈ ಹಬ್ಬದ ಉದ್ದೇಶ. ವಾ ಬಾ 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 ಏಟೊಂದು ತಿಳ್ಕೊಂಡಿದೀಯ ಪಾರು. ಹಂಗಿದ್ಮ್ಯಾಕೆ ಬೆಂಕಿನ ನೀನೇ ಹಚ್ಬೇಕು. ಅಗತ್ಯವಾಗಿ ಆಗಬಹುದು. ಪಾರ್ವತಿ ಮಾತ್ರ ಯಾಕೆ, ನಮ್ಮ ದೇವಪುತ್ರ ಶಿವು ಇದನಲ್ಲ, ಇಬ್ರು ಸೇರಿ ಹಚ್ಚಲಿ. ಆಗ್ಲಿ.
ಅಲ್ಲ ಮಾವ, ದೊಡ್ಡವ್ರು ನೀವೆಲ್ಲ ಇರ್ಬೇಕಾದ್ರೆ ನಾವು ಅನ್ಸೋದು ಸರಿ ಹೋಗಿಲ್ಲ. ನೀವು ಮಾಡಿ. ಅಯ್ಯೋ, ಮಾತು ದೊಡ್ಡವರು ಚಿಕ್ಕವ್ರದಲ್ಲ, ಮನ್ಸಲ್ಲಿರೋ ಭಾವನೆಗಳು ಮುಖ್ಯ. ಅದಕ್ಕೆ ಹೇಳ್ತಾ ಇರೋದು ಶಿವ, ನೀನೇ ಹಚ್ಚು. ಅಲ್ಲ ಅದಂಗಲ್ಲ. ಶಿವ ಹಚ್ಚಪ್ಪ ನೀನು, ತಕ್ಕ ನೀನು ಹಚ್ಚ ಹಚ್ಚ ಹಚ್ಚ. ಅಯ್ಯೋ, ಎಷ್ಟು ಲೇಟ್ ಆಗೋಯ್ತೆ. ಇನ್ನು ಮನೆ ತುಂಬಾ ದೀಪ ಹಚ್ಚಿ ಪಟಾಕಿ ಎಲ್ಲ ಬೇರೆ ಹೊಡಿಬೇಕು. ನೋಡು, ನಮ್ ಮನ್ಸಲ್ಲಿ ಏನೇ ನೋವಿರ್ಲಿ, ಈ ಹಬ್ಬ ಹರಿದಿನ ಅಂತೆಲ್ಲ ಬಂದಾಗ ಚೆನ್ನಾಗಿ ಎಲ್ಲದನ್ನು ಮರೆತು ಆಚರಿಸ್ಬಿಡ್ಬೇಕು. ಇದನ್ನೆಲ್ಲ ಊರ್ ಜನ ಎಲ್ಲ ನೋಡ್ದಾಗ ಅಣ್ಣ ಸಿಗ್ತಾನಲ್ಲ, ಅವಾಗ ಕೇಳ್ತಾರೆ, ಏನ್ ಶಿವಣ್ಣ ನಿನ್ ತಂಗಿ ಹಬ್ಬನ್ ಜೋರಾಗೆ ಮಾಡ್ತಾ ಇದ್ಲು, ಒಳ್ಳೆ ಸಂಸ್ಕಾರನೇ ಕಲ್ಸ್ಬಿಟ್ಟಿದ್ಯಾ ಅಂತ. ಅದನ್ನೆಲ್ಲ ಕೇಳಿ ಅಣ್ಣಂಗೂ ತುಂಬಾ ಖುಷಿ ಆಗತ್ತೆ ಕಣೆ. ಆದ್ರೂ ನಾವು ದೇವಸ್ಥಾನಕ್ಕೆ ಹೋಗಿದ್ರೆ ನಿನ್ಗೆ ಇನ್ನೂ ಖುಷಿ ಆಗೋದು ಅಲ್ವಾ ಅದಕ್ಕೆ? ಅದು ನಿಜಾನೇ, ಆದ್ರೆ ಏನ್ ಮಾಡೋದು, ಅತ್ತೆ ಬೇರೆ ಮನೇಲಿಲ್ಲ. ನಾವು ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಂಡ್ರೆ ಮನೇಲೆಲ್ಲ ಯಾರು ಪೂಜೆ ಮಾಡೋದು? ಅದಕ್ಕೇನೆ ನೀನೇನೋ ತಯಾರಾಗಿದ್ಯಾ, ಆದ್ರೆ ಶಾಂತಮ್ಮ ಎಲ್ಲಿ? ಶಾಂತಮ್ಮ, ಶಾಂತಮ್ಮ ಬೇಗ ಬಾ, ಲೇಟ್ ಆಯ್ತು. ಬಂದೆ ಬಂದೆ ಬಂದೆ. ಶಾಂತಮ್ಮ, ಏನ್ ಸೂಪರ್ ಮಿಂಚಿಂಗು. ಅದೇವಾ, ಹಬ್ಬಕ್ಕೆ ಉಟ್ಕೊಳಕ್ಕೆ ಹೊಸ ಸೀರೆ ಇರಲಿಲ್ಲ. ಮೊನ್ನೆ ನಿಮ್ಮ ಅತ್ತಿಗೆ ಬಂದಿದ್ರಲ್ಲ, ಈ ಸೀರೆ ತಂದು ಕೊಟ್ರು, ಅದಕ್ಕೆ ಉಟ್ಕೊಂಡೆ. ಶಾಂತಮ್ಮ, ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ನಾನು ದೀಪ ಎಲ್ಲ ರೆಡಿ ಮಾಡ್ಕೊಂತ ಇರ್ತೀನಿ, ನೀವೆಲ್ಲ ಬೇಗ ಬಂದ್ಬಿಡಿ. ಚೆನ್ನಾಗಿರೋದು ಬಿಡೋದು ನೋಡೋರ್ ಕಣ್ಮೇಲೈತೆ, ಒಳಗಿನ ಚಂದ ಅನ್ನೋದು ಮನಸ್ನಾಗಿರ್ತೈತವ. ವಾರೇ ವಾ, ಏನ್ ಸೂಪರ್ ಡೈಲಾಗ್ ಹೊಡೆದ್ಬಿಟ್ಟೆ ಶಾಂತಮ್ಮ. ನಿಂಗೆ ಇನ್ನೊಂದು ವಿಷಯ ಹೇಳ. ಮೊನ್ನೆ ಅದಕ್ಕೆ ಫೋನ್ ಮಾಡಿದಾಗ ನಂಗೊಂದು ವಿಷಯ ಹೇಳಿದ್ರು. ಈ ಸೀರೆ ಇದೆಯಲ್ಲ, ಇದನ್ನ ನಮ್ಮಪ್ಪ ನಮ್ಮಮ್ಮಂಗೆ ಕೊಡ್ಬೇಕು ಅಂತ ಸುಮಾರು ವರ್ಷದಿಂದ ತಂದಿದ್ರಂತೆ. ಆದ್ರೆ ನಮ್ಮಮ್ಮ ಎಲ್ಲಿದಾರೋ ಏನೋ ಗೊತ್ತಿಲ್ಲ. ಅದಕ್ಕೆ ಈ ಸೀರೆ ಇವತ್ತು ನಿನ್ ಪಾಲಾಗಿದೆ. ನಮ್ಮ ಮನೆ ದೀಪ